ದಿಶಾನ ಪೂರ್ತಿಯಾಗಿ ಒಪ್ಕೊಂಡು ಮದ್ವೆ ಆಗ್ಬೇಕು ಅಂದ್ರೆ ಅದಕ್ಕೆ ದೀಪಾನೇ ಅನುಮತಿ ಕೊಡ್ಬೇಕು. ನೀನೀಗ ದೀಪ ಹಾಗೆ ಚಿರು ಮುಂದೆ ಹೋಗ್ಬೇಕು. ಏನ್ ಹೇಳ್ತಿದ್ದೀರಾ ಅಕ್ಕ? ಗಾಬರಿ ಆಗ್ಬೇಡ. ನೀನೀಗ ದೀಪ ಆಗಿ ಚಿರು ಕನ್ಸಲ್ ಕಾಣಿಸ್ಕೋಬೇಕು. ಅರ್ಥ ಆಯ್ತು. ನಾನು ಅವ್ರ ಕನ್ಸಲ್ಲಿ ಹೋಗಿ ನೀವ್ ದಿಸಾ ಅವ್ರನ್ನೇ ಮದ್ವೆ ಆಗ್ಬೇಕು ಹಸ್ಬೆಂಡು, ಇದ್ ನನ್ಗೋಸ್ಕರ ಅಂತ ಅವ್ರಿಗೆ ಹೇಳಿ ಒಪ್ಪಿಸ್ಬೇಕಲ್ವಾ? ಹೌದು, ಹಾಗಾದ್ರೆ ಮಾತ್ರ ನಿನಗೆ ಅಂದ್ರೆ ದಿಶಾಗೆ ಚಿರುಗೆ ಮದ್ವೆ ಆಗತ್ತೆ. ಆಮೇಲೆ ನಾವ್ ಅನ್ಕೊಂಡಿರೋದನ್ನ ಈಡೇರಿಸ್ಬೋದು. ಆಯ್ತು ಅಕ್ಕ, ಆದ್ರೆ ನೀವ್ ಅನ್ಕೊಂಡಿದ್ದ ಈ ಉಪಾಯನ ಹೇಗ್ ಮಾಡೋದು? ದೀಪಾ, ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಅರ್ಥ ಆಯ್ತಾ? ಮೇಡಮ್, ಪ್ಲಾನ್ ಸೂಪರ್ ಆಗಿದೆ. ಅಕ್ಕ, ಹಸ್ಬೆಂಡ್ ಮುಂದೆ ಹೋಗಕ್ ಮುಂಚೆ ಸುಖನೇ ಮಾಡಂಗ್ ಒಂದ್ ಸ್ವಲ್ಪ ಆಟ ಆಡ್ಬೇಕಲ್ವಾ? ಅವ್ರ ಮೇಲೆ ಅಷ್ಟೊಂದು ಕೋಪ ಇದೆಯಾ ನಿನ್ಗೆ? ಕೋಪ ಏನಿಲ್ಲ, ಆದ್ರೆ ಅವ್ರ ದೀಪಂಗ್ ಎಷ್ಟು ಕಾಟ ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕ ಶಾಸ್ತಿ ಮಾಡ್ಬೇಕಲ್ವಾ? ಆಯ್ತಾಯ್ತು, ನೀನ್ ಅನ್ಕೊಂಡಿರೋದನ್ನೇ ಮಾಡು. ಜಾಜಿ, ಸರಿಯಾಗೆಲ್ಲ ಕೇಳಿಸ್ಕೊಂಡಿದ್ದಾನೆ. ನಾವು ಪ್ಲಾನ್ ಅನ್ನು ಹೇಗೆ ಅನ್ಕೊಂಡಿದೀವೋ ಹಾಗೆ ಎಲ್ಲ ರೆಡಿ ಮಾಡ್ಬೇಕು. ಸರಿ ಮೇಡಮ್. ದೀಪಾ, ನೀನ್ ಚಿರು ಮುಂದೆ ಹೋಗಿದ ತಕ್ಷಣ ಫುಲ್ ಎಮೋಷನಲ್ ಆಗಿ ನಿನ್ ಸ್ಥೀಮಿತನ ಕಳ್ಕೊಳ್ಳೋದಿಕ್ ಹೋಗ್ಬೇಡ. ಅವನಿಗೆ ಸ್ವಲ್ಪನೂ ಡೌಟ್ ಬರ್ದೇ ಇರೋ ಹಾಗೆ ನೀನ್ ಆಕ್ಟಿಂಗ್ ಮಾಡ್ಬೇಕು. ನೋಡಿ ಅಕ್ಕ, ಇವತ್ ನಾನ್ ಮಾಡೋ ಆಕ್ಟಿಂಗ್ಗೆ ಎಲ್ರೂ ಕಳ್ದೋಗ್ಬೇಕು. ಜಾಜಿ ಅಕ್ಕ, ಎಲ್ಲ ತಯಾರಾಗಿದ್ಯಾ? ಮೇಡಮ್ ನೋಡಿ, ತುಂಬಾ ಹೊಗೆ ಇದೆ. ಚಾಚಿ ಚಿಕ್ಕಮ್ಮ ಬರ್ತಿದ್ದಾರೆ, ಬೇಗ ಬಾ. ದೀಪಾ, ಚೆನ್ನಾಗಿ ಪರ್ಫಾರ್ಮ್ ಮಾಡು. ಆಲ್ ದ ಬೆಸ್ಟ್. ಏನ್ ಇಷ್ಟೊಂದು ಮನೆ ತುಂಬಾ ಹೊಗೆ? ಬೆಂಕಿ ಏನಾದ್ರೂ ಬಿದ್ದಿದೆಯಾ? ಅಯ್ಯೋ, ಸೊಕ್ಕು ಇಳಿಸ್ತೀನಿ, ಸೊಕ್ಕು ಬಿಡಲೋ ಬಿಡಲ. ದೀಪು, ಮುತ್ಯ ಕುಡ್ಕೋದೆ ಕೊಡ್ಬೇಕನ್ಸ್ತು ಅಕ್ಕ. ಹೋಗು. ಏನಾಯ್ತು ಚಿರು? ದೀಪ ಅವ್ರು ಬಂದಿದ್ರಚ್ಚು. ದೀಪಾನ? ಹೌದು. ಕನ್ಸಲ್ ಬಂದಿದ್ದಾಳೆ ಅನ್ಸುತ್ತೆ. ನೀನು ದೀಪನ ತುಂಬಾ ಹಚ್ಕೊಂಡಿದ್ಯಲ್ಲ, ಅದಕ್ಕೆ. ನೀನ್ ಯಾವಾಗ್ಲೂ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ, ಅದಕ್ಕೆ ಇಲ್ದೇ ಇರೋ ದೀಪ ಕನ್ಸಲ್ ಬಂದು ಕಾಡ್ತಿರ್ಬೇಕು. ನಿನ್ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಇರೋದು ಕನ್ಸಲ್ ಬಂದಿದೆ ಚಿರು. ಅವಳು ನಿನ್ಗೇನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ ನನಗೆ. ಅವರು ನನ್ ದಿಶಾರ್ನ ಮದುವೆ ಆಗ್ಬೇಕು ಅಂತ ಹೇಳ್ತಿದ್ರು. ನೋಡಿದ್ಯಾ, ದೀಪ ಎಲ್ಲೇ ಇದ್ರು ನೀನ್ ಚೆನ್ನಾಗಿರ್ಬೇಕು ಅನ್ನೋದೊಂದೇ ಅವಳ ಆಸೆ. ನೋಡು ಚಿರು, ದೀಪ ಕನ್ಸಲ್ ಬಂದು ಹೇಳಿದ್ದನ್ನ ನೀನ್ ನನಸ್ ಮಾಡ್ಲೇಬೇಕು. ಅದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡ. ಅವಳು ಹೇಳಿದ್ದನ್ನ ನೀನ್ ಮಾಡ್ಲಿಲ್ಲ ಅಂದ್ರೆ ಅವಳ ಮೇಲಿಟ್ಟಿರೋ ಪ್ರೀತಿಗೆ ನೀನ್ ಮೋಸ ಮಾಡ್ದಂಗಾಗತ್ತೆ. ಅವತ್ತು ನನ್ನ ಮಗಳ ಜೀವ ಈ ಸೌಂದರ್ಯನಿಂದ ಹೋಯ್ತು. ಇವತ್ತು ಅದೇ ಸೌಂದರ್ಯನಿಂದ ದೀಪ ಪ್ರಾಣ ಕಳ್ಕೊಂಡಿದ್ದಾಳೆ. ಛೇ, ಅವಳೇ ಮನುಷ್ಯಳ ಮೃಗಳ. ಇವಳಿಂದ ಎಷ್ಟು ಜನ ಹೆಣ್ಮಕ್ಳು ಬಹಳ ಹಾಳಾಗತ್ತೋ ಏನೋ. ಈಗ ನೋಡಿದ್ರೆ ಆ ದಿಶನ್ನ ಚಿರು ಜೊತೆ ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾಳೆ. ಹಾಗೇನಾದ್ರೂ ದಿಶಾ ಚಿರುನ್ ಮದುವೆ ಆದ್ರೆ ಸೌಂದರ್ಯನ ಸೊಕ್ಕು ಇನ್ನೂ ಹೆಚ್ಚಾಗತ್ತೆ. ನಾನು ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅನ್ನೋ ಉದ್ದೇಶ ಈಡೇರಲ್ಲ. ಹಾಗಾಗಕ್ಕೆ ಬಿಡಬಾರ್ದು. ಏನಾದ್ರೂ ಮಾಡಬೇಕು. ಏನ್ ಮಾಡ್ದ?
ಅವ್ರಿಗೆ ಹೇಳಿದ್ರೆ ಅವರೇ ಬಂದು ಈ ಮದುವೆನ ತಡೀತಾರೆ. ರೀ ಎಲ್ಲೋದ್ರಿ ಅವರು? ರೀ ಬೀಗ ಫೋನ್ ಮಾಡ್ತಿದ್ದಾರೆ, ಎಲ್ಲಿದ್ದೀರಾ? ಅಯ್ಯೋ ಹಲೋ ಹಲೋ, ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಇಲ್ಲೆಲ್ಲರೂ ಸೇರ್ಕೊಂಡು ಚಿರುಗೆ ದಿಶುನ್ ಜೊತೆ ಮದುವೆ ಮಾಡಕ್ ಹೊರಟಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ? ದೀಪನ್ ಕಂಡ್ರೆ ನಿಮ್ಗೆ ಎಷ್ಟು ಪ್ರೀತಿ ಇತ್ತು, ನನಗೂ ದೀಪ ಮೇಲೆ ಅಷ್ಟೇ ಪ್ರೀತಿ ಇತ್ತು. ಅವಳನ್ನ ನನ್ನ ಮಗಳ ಸ್ಥಾನದಲ್ಲಿ ನೋಡ್ತಾ ಇದ್ದೆ. ಆದರೆ ಈಗ ಅವಳಿಲ್ಲ. ಅದನ್ನೇ ನೆಪವಾಗಿ ಇಟ್ಕೊಂಡು ಕೆಲವರು ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಹೊರಟಿದ್ದಾರೆ. ಚಿರು ಮನ್ಸು ಕೆಡಿಸಿ ದಿಶನ್ನ ಚಿರು ಜೊತೆ ಮದುವೆ ಮಾಡ್ಸಕ್ಕೆ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಯಾರಾದರೂ ಬಂದು ಈ ಮದುವೆ ತಡೀರಿ. ಚಿರುಗೂ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಅವರೆಲ್ಲ ಬಲವಂತ ಮಾಡ್ತಿರೋದಕ್ಕೆ ಒಪ್ಕೊಂಡಿದ್ದಾನೆ ಅಷ್ಟೇ. ದಯವಿಟ್ಟು ಬೇಗ ಯಾರಾದರೂ ಬಂದು ಈ ಮದುವೆ ತಡೀರಿ. ಅಮ್ಮ ಅಮ್ಮ ಅಂತ ಹೇಳ್ಕೊಂಡು ನಮ್ಮ ಮನೆಗೆ ಬರ್ತಿದ್ದವಳು ಮತ್ತೆ ನನ್ನ ಮಗಳಿಗೆ ಮೋಸ ಮಾಡಕ್ಕೆ ಹೊರಟಿದ್ದಾಳು. ಇಲ್ಲ, ಇದನ್ನ ನಮ್ಮ ಯಜಮಾನ್ರಿಗೆ ಹೇಳ್ಬಾರ್ದು. ನಾನೇ ಅಲ್ಲಿಗೆ ಹೋಗಿ ಮದುವೆನ ನಿಲ್ಲಿಸ್ತೀನಿ.